ನಾವು ಕರ್ನಾಟಕದ ಗಡಿಗಳು ಅಂತ ಭೂಪಟದಲ್ಲಿ ಏನನ್ನ ನೋಡ್ತೀವಿ ಅಲ್ವಾ? 1956ರ ಮುಂಚೆ ಅದು ಹಾಗಿರ್ಲಿಲ್ಲ. ಎಷ್ಟೋ ರಾಜಮನೆತನಗಳು ಈಗಿನ ಕರ್ನಾಟಕದ ಭಾಗಗಳಲ್ಲಿ ಆಡಿರೋ ಬಗ್ಗೆ ನೀವು ಹಿಂದಿನ ವಿಡಿಯೋದಲ್ಲೇ ಕೇಳಿದ್ದೀರಾ. ಬ್ರಿಟಿಷ್ ಆಡಳಿತ ಕಾಲದಲ್ಲೂ ನಮ್ಮ ಕರ್ನಾಟಕ ಹಲವು ಸಂಸ್ಥಾನ ಹಾಗೂ ಪ್ರಾಂತಗಳಾಗಿ ಆಳಲ್ಪಡುತ್ತಿತ್ತು. ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಮಂಡ್ಯ, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಚಿತ್ರದುರ್ಗದ ಭಾಗಗಳು ಆಗಿನ ಮೈಸೂರು ರಾಜ್ಯಕ್ಕೆ ಸೇರಿದ್ರೆ, ದಕ್ಷಿಣ ಕನ್ನಡ, ಕೊಳ್ಳೇಗಾಲ, ಕೊಡಗು ಮತ್ತೆ ಬಳ್ಳಾರಿ ಮದ್ರಾಸ್ ಪ್ರಾಂತದಾಗಿತ್ತು. ಇನ್ನು ಬೆಳಗಾವಿ, ಧಾರವಾಡ, ಬಿಜಾಪುರ, ಕಾರವಾರದ ಭಾಗಗಳು ಬಾಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿದ್ರೆ, ರಾಯಚೂರು, ಬೀದರ್, ಗುಲ್ಬರ್ಗಾ, ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದವು. ಇನ್ನು ಸೊಂಡೂರು, ಜಮಖಂಡಿ, ಮುದೋಳ್, ಸಾವಣೂರು ಭಾಗಗಳು ಸ್ವತಂತ್ರ ಸಂಸ್ಥಾನಗಳಾಗಿದ್ದವು. 2000ಕ್ಕೂ ಹೆಚ್ಚು ವರ್ಷಗಳ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಕಂಡಿರುವ ಕನ್ನಡ ನಾಡು ಒಂದಾಗಿರಬೇಕು. ಕನ್ನಡ ನಮ್ಮೆಲ್ಲರ ಆಡು ಭಾಷೆ ಅಷ್ಟೇ ಅಲ್ಲದೆ ಆಡಳಿತ ಭಾಷೆಯೂ ಆಗಬೇಕು. ಅದಕ್ಕೆ ಸಮರ್ಥವಾದ ಸ್ಥಾನಮಾನ ಸಿಗಬೇಕು ಅಂತ ಭಾರತದ ಸ್ವಾತಂತ್ರ್ಯಕ್ಕಿಂತ 16 ವರ್ಷಗಳ ಮುಂಚೆಯೇ ಹಾಗೂ ಸ್ವಾತಂತ್ರ್ಯದ ನಂತರವೂ ಹಲವಾರು ಮಹಾನ್ ಹೋರಾಟಗಾರರು ಶ್ರಮಿಸಿದ್ದಾರೆ. ಡೆಪ್ಯೂಟಿ ಚನ್ನಬಸಪ್ಪ, ಆರ್.ಎಚ್. ದೇಶಪಾಂಡೆ ಮತ್ತು ವಿದ್ಯಾವರ್ಧಕ ಸಂಘ, ಆಲೂರು ವೆಂಕಟರಾಯರು ಮತ್ತೆ ಅವರು ಬರೆದ ಕರ್ನಾಟಕದ ಗತವೈಭವ ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತು, ಹುಯಿಲ್ಗೋಳ ನಾರಾಯಣರಾಯರು ಬರೆದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಹಾಡು, ಬಿ.ಎಂ. ಶ್ರೀ ಮಂಗೇಶ ಕುವೆಂಪುರವರು, ಇನ್ನು ಹಲವಾರು ಸಾಹಿತಿಗಳು ಬರೆದಂತಹ ನಾಡಭಕ್ತಿ ಗೀತೆ ಹಾಗೂ ಲೇಖನಗಳು ಕನ್ನಡಿಗರನ್ನು ಒಂದುಗೂಡಿಸೋ ಜೊತೆಗೆ ಅಭಿಮಾನವನ್ನೂ ಹೆಚ್ಚಿಸಿತ್ತು. ಕರ್ನಾಟಕದ ಸಭಾ ಸಂಸ್ಥೆ, ಹಾರ್ಡೇಕರ್ ಮಂಜಪ್ಪ, ಕಾರ್ನಾಡ್ ಸದಾಶಿವರ, ಎಂ ವೆಂಕಟಸುಬ್ಬಯ್ಯ, ಗೂಡ್ಲೆಪ್ಪ ಹಳ್ಳಿಕೇರಿ, ತಿಂಗಲ್ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ದೇವರಾಜ್ ಅರಸ್ ಇವರುಗಳಷ್ಟೇ ಅಲ್ಲದೆ ಇನ್ನು ಅನೇಕ ಮಹಾನ್ ಭಾವರುಗಳು ತಮ್ಮ ಪರಿಶ್ರಮ ಹಾಗೂ ತ್ಯಾಗದಿಂದ ಅಖಂಡ ಕರ್ನಾಟಕ ರಾಜ್ಯದ ಕನಸನ್ನ ನನಸು ಮಾಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ನಮನಗಳು ಸಲ್ಲೇಬೇಕು. ರಾಜ್ಯ ಪುನರ್ ವಿಂಗಡನಾ ಆಯೋಗದ ಆದೇಶದಂತೆ ಏಕೀಕರಣಗೊಂಡ ವಿಶಾಲ ಮೈಸೂರು ರಾಜ್ಯ 1956 ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂದಿದ್ದಾದರೂ ಕರ್ನಾಟಕ ಅಂತ ನಾಮಕರಣವಾಗಿದ್ದು 1973 ನವೆಂಬರ್ 1ರಂದು. ಈ 69ನೇ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಸಂಭ್ರಮದ ವೇಳೆಯಲ್ಲಿ ನಮ್ಮ ಹಿರಿಯರು ನಡೆದು ಬಂದ ಹಾದಿ ಹಾಗೂ ಅವರ ದೃಢ ಸಂಕಲ್ಪವನ್ನ ನೆನೆಯೋಣ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.